ಈ ಕಥೆಯ ಹೆಸರು ಸಾವಿನ ಅಂಚಲ್ಲಿ ಮರದ ಮಾತು. ಒಂದು ಚಿಕ್ಕ ಊರಲ್ಲಿ ರಾಮು ಎಂಬ ಒಬ್ಬ ವ್ಯಕ್ತಿ ಇದ್ದ. ಅವನು ಸರಳ ಮನುಷ್ಯ, ಆದರೆ ಅವನ ಜೀವನ ತುಂಬ ಕಠಿಣವಾಗಿತ್ತು. ಮಾಡಿದ ಕೆಲಸಗಳು ಸರಿಯಾಗಿ ನಡೆಯುತ್ತಿರಲಿಲ್ಲ. ಸ್ನೇಹಿತರು ದೂರ ಹೋಗಿದ್ದರು. ಹಣದ ಕಷ್ಟ ಹೆಚ್ಚಾಗಿತ್ತು. ಕೆಲವರು ಅವನನ್ನು ಹಾಸ್ಯ ಮಾಡಿದರೂ ಕೂಡ. ಒಂದು ರಾತ್ರಿ ಅವನು ತುಂಬ ದುಃಖದಿಂದ ಕೂತು ಯೋಚಿಸುತ್ತಿದ್ದ. ನಾನು ಬದುಕಿದ್ದರೆ ಯಾರಿಗೂ ಉಪಯೋಗವಿಲ್ಲ, ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡ. ಆ ಯೋಚನೆ ನಿಧಾನವಾಗಿ ಒಂದು ಭಯಾನಕ ನಿರ್ಧಾರವಾಗಿ ಮಾರ್ಪಟ್ಟಿತು. ಮುಂದಿನ ಬೆಳಗ್ಗೆ ಅವನು ಒಂದು ಹಗ್ಗ ತೆಗೆದುಕೊಂಡು ಊರಿನ ಹೊರಗೆ ನಡೆಯಲು ಶುರು ಮಾಡಿದ. ಊರಿನ ಹೊರಗಡೆ ಒಂದು ಹಳೆಯ ಆಲದ ಮರ ಇತ್ತು. ಊರಿನ ಜನರು ಹೇಳುವ ಪ್ರಕಾರ ಆ ಮರ ಬಹಳ ಹಳೆಯದು. ಅವನ ತಾತ ಮುತ್ತಾತರ ಕಾಲದಿಂದಲೂ ಅದು ಅಲ್ಲಿ ನಿಂತಿತ್ತು. ರಾಮು ಆ ಮರದ ಬಳಿ ಹೋಗಿ ನಿಂತ. ಮರದ ದೊಡ್ಡ ಕೊಂಬೆಯನ್ನು ನೋಡಿದ. ಹಗ್ಗವನ್ನು ತೆಗೆದು ಕಟ್ಟಲು ಶುರು ಮಾಡಿದ. ಅಷ್ಟರಲ್ಲಿ ಒಂದು ಧ್ವನಿ ಕೇಳಿಸಿತು. ಓ ಮನುಷ್ಯನೇ, ನಿಲ್ಲು. ರಾಮು ಬೆಚ್ಚಿಬಿದ್ದ. ಸುತ್ತಲೂ ನೋಡಿದ. ಯಾರೂ ಇರಲಿಲ್ಲ. ಮತ್ತೆ ಧ್ವನಿ ಕೇಳಿಸಿತು. ನನ್ನ ಮೇಲೆ ಯಾಕೆ ಸಾಯಲು ಬಂದಿದ್ದೀಯಾ? ರಾಮು ಗಾಬರಿಯಾದ. ಯಾರು ಮಾತನಾಡುತ್ತಿದ್ದಾರೆ ಎಂದು ಅವನು ಕೇಳಿದ. ಅದಕ್ಕೆ ಉತ್ತರ ಬಂದಿತು. ನಾನೇ ಮಾತನಾಡುತ್ತಿದ್ದೇನೆ, ನಾನು ಈ ಮರ. ರಾಮು ಆಶ್ಚರ್ಯದಿಂದ ಮರವನ್ನು ನೋಡಿದ. ಮರ ನಿಧಾನವಾಗಿ ಹೇಳಿತು, ನೀನು ತುಂಬ ದುಃಖದಲ್ಲಿದ್ದೀಯಾ ಅನ್ನೋದು ನನಗೆ ಗೊತ್ತು, ಆದರೆ ನನ್ನ ಮೇಲೆ ಸಾಯಲು ಯಾಕೆ ಬಂದಿದ್ದೀಯಾ? ಅದನ್ನು ಕೇಳಿದ ರಾಮುವಿಗೆ ಕಣ್ಣು ತುಂಬಿತು. ನನ್ನ ಜೀವನದಲ್ಲಿ ಎಲ್ಲವೂ ತಪ್ಪಾಗಿದೆ. ಕೆಲಸ ಇಲ್ಲ, ಹಣ ಇಲ್ಲ, ಜನರು ನನ್ನನ್ನು ಗೌರವಿಸುವುದಿಲ್ಲ, ನಾನು ಇದ್ದರೂ ಯಾರಿಗೂ ಉಪಯೋಗವಿಲ್ಲ ಎಂದು ಅವನು ಅಳುತ್ತಾ ಹೇಳಿದ. ಮರ ಸ್ವಲ್ಪ ಸಮಯ ಮೌನವಾಗಿತ್ತು. ನಂತರ ಶಾಂತವಾಗಿ ಮಾತು ಆರಂಭಿಸಿತು. ಮನುಷ್ಯನೇ, ನೀನು ನನ್ನನ್ನು ನೋಡಿ ಏನು ಕಲಿತಿಲ್ಲವೇ? ರಾಮು ಆಶ್ಚರ್ಯದಿಂದ ಕೇಳಿದ. ನಿನ್ನಿಂದ ನಾನು ಏನು ಕಲಿಯಬೇಕು? ಮರ ನಗುತ್ತಾ ಹೇಳಿತು. ನೋಡು, ನಾನು ದಿನಪೂರ್ತಿ ಬಿಸಿಲಲ್ಲಿ ನಿಂತಿರುತ್ತೇನೆ. ಮಳೆ ಬಂದರೂ ಗಾಳಿ ಬಂದರೂ ಚಳಿಯಾದರೂ ನಾನು ಇಲ್ಲಿ ನಿಂತೇ ಇರುತ್ತೇನೆ. ಆದರೆ ನನ್ನ ನೆರಳಲ್ಲಿ ಎಷ್ಟು ಜನ ವಿಶ್ರಾಂತಿ ಪಡೆಯುತ್ತಾರೆ ಗೊತ್ತಾ? ಒಬ್ಬ ರೈತ ಹೊಲದಿಂದ ಬಂದಾಗ ಇಲ್ಲಿ ಕೂತು ವಿಶ್ರಾಂತಿ ಪಡೆಯುತ್ತಾನೆ. ದಾರಿ ಹೋಕರು ಇಲ್ಲಿ ನಿಂತು ಉಸಿರು ಎಳೆಯುತ್ತಾರೆ. ಹಕ್ಕಿಗಳು ನನ್ನ ಮೇಲೆ ಗೂಡು ಕಟ್ಟುತ್ತವೆ. ನಾನು ಅವರಿಗೆ ಏನಾದರೂ ಕೇಳುತ್ತೇನಾ? ರಾಮು ಮೌನವಾಗಿ ಕೇಳುತ್ತಿದ್ದ. ಮರ ಮತ್ತೆ ಹೇಳಿತು. ನಿನಗೆ ಒಂದು ವಿಷಯ ಗೊತ್ತಾ? ಒಂದು ದೊಡ್ಡ ಆಲದ ಮರ ಒಂದು ದಿನದಲ್ಲಿ 4 ಜನರು ಉಸಿರಾಡುವಷ್ಟು ಆಮ್ಲಜನಕವನ್ನು ನೀಡುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಮರ ಅದಕ್ಕಾಗಿ ಹಣ ಕೇಳುವುದಿಲ್ಲ. ರಾಮು ನಿಧಾನವಾಗಿ ಮರವನ್ನು ನೋಡಿದ. ಮರ ಮುಂದುವರಿಸಿತು. ಜನರು ನನ್ನ ಹಣ್ಣು ಕೀಳಲು ಕಲ್ಲು ಹೊಡೆಯುತ್ತಾರೆ, ನನ್ನ ಕೊಂಬೆಗಳನ್ನು ಕತ್ತರಿಸುತ್ತಾರೆ. ಆದರೂ ನಾನು ಅವರಿಗೆ ನೆರಳು ಮತ್ತು ಹಣ್ಣುಗಳನ್ನು ಕೊಡುತ್ತೇನೆ, ಏಕೆಂದರೆ ಕೊಡುವುದು ನನ್ನ ಸ್ವಭಾವ. ಸ್ವಲ್ಪ ಗಾಳಿ ಬೀಸಿತು. ಮರದ ಎಲೆಗಳು ಸದ್ದು ಮಾಡಿತು. ಮರ ಮತ್ತೆ ಹೇಳಿತು, ನನ್ನ ಕತೆ ಇನ್ನೂ ದೊಡ್ಡದು. ನಾನು ಯಾವಾಗಲೂ ಇಷ್ಟು ದೊಡ್ಡ ಮರವಾಗಿರಲಿಲ್ಲ. ಒಮ್ಮೆ ನಾನು ಸಣ್ಣ ಬೀಜವಾಗಿದ್ದೆ. ಮಣ್ಣಿನಲ್ಲಿ ಹೂತು ಹೋಗಿದ್ದೆ. ಮಣ್ಣಿನ ಕತ್ತಲಲ್ಲಿ ಇರುವಾಗ ನಾನು ಸತ್ತು ಹೋಗಿದ್ದೇನೆ ಎಂದು ಭಾವಿಸಲಿಲ್ಲ. ನಿಧಾನವಾಗಿ ಹೊರಗಡೆ ಬಂದೆ. ಸಣ್ಣ ಚಿಗುರು ಆಯಿತು. ಗಾಳಿ ಬಂತು, ಮಳೆ ಬಂತು. ಕೆಲವರು ನನ್ನ ಮೇಲೆ ಕಾಲಿಟ್ಟರೂ ಕೂಡ. ಆದರೂ ನಾನು ಹೋರಾಡಿದೆ. ಇಂದು ದೊಡ್ಡ ಮರವಾಗಿ ನಿಂತಿದ್ದೇನೆ. ರಾಮು ಆ ಮಾತುಗಳನ್ನು ಗಮನದಿಂದ ಕೇಳುತ್ತಿದ್ದ. ಅಷ್ಟರಲ್ಲಿ ಒಂದು ಹಕ್ಕಿ ಬಂದು ಮರದ ಮೇಲೆ ಕೂತು ಕುಳಿತಿತು. ಮರ ಹೇಳಿತು, ನೋಡು, ಈ ಹಕ್ಕಿ ಪ್ರತಿದಿನ ನನ್ನ ಮೇಲೆ ಬರುತ್ತದೆ. ಇಲ್ಲಿ ಗೂಡು ಕಟ್ಟಿದೆ. ಮಳೆ ಬಂದಾಗ ಅದು ಇಲ್ಲಿ ಸುರಕ್ಷಿತವಾಗಿರುತ್ತದೆ. ನಾನು ಇಲ್ಲದಿದ್ದರೆ ಇದಕ್ಕೆ ಆಶ್ಚರ್ಯ ಇಲ್ಲಿಂದ ಸಿಗುತ್ತದೆ. ನಾನು ಇಲ್ಲದಿದ್ದರೆ ಇದಕ್ಕೆ ಆಶ್ರಯ ಇಲ್ಲಿಂದ ಸಿಗುತ್ತದೆ. ಸ್ವಲ್ಪ ದೂರದಲ್ಲಿ 2 ಮಕ್ಕಳು ಮರದ ನೆರಳಲ್ಲಿ ಆಟ ಆಡುತ್ತಿದ್ದರು. ಮರ ಮತ್ತೆ ಹೇಳಿತು, ಈ ಮಕ್ಕಳು ಪ್ರತಿದಿನ ಇಲ್ಲಿ ಆಟ ಆಡುತ್ತಾರೆ. ಅವರಿಗೆ ನಾನು ಒಂದು ಆಟದ ಮೈದಾನ. ನಾನು ಇಲ್ಲದಿದ್ದರೆ ಇವರಿಗೆ ನೆರಳು ಸಿಗುತ್ತದೆಯಾ? ಮರ ಸ್ವಲ್ಪ ಗಂಭೀರವಾಗಿ ಹೇಳಿತು, ಮನುಷ್ಯನೇ, ನೀನು ಇಲ್ಲದಿದ್ದರೆ ನಿನ್ನ ಕುಟುಂಬಕ್ಕೆ ಏನು ಆಗುತ್ತದೆ ಎಂದು ಯೋಚಿಸಿದ್ದೀಯಾ? ರಾಮು ತಲೆಯನ್ನು ಕೆಳಗಿಳಿಸಿದ. ಮರ ಮತ್ತೆ ಹೇಳಿತು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕೆಲಸ ಇದೆ. ಸಣ್ಣ ಬೀಜವು ಒಂದು ದೊಡ್ಡ ಮರವಾಗಬಹುದು. ಹಾಗಾದರೆ ನೀನು ಯಾಕೆ ನಿನ್ನ ಜೀವನವನ್ನು ಈಗಲೇ ಮುಗಿಸಬೇಕು? ರಾಮುವಿನ ಕಣ್ಣು ತುಂಬಿತು. ಅವನು ನಿಧಾನವಾಗಿ ಹೇಳಿದ, ನಾನು ಇದುವರೆಗೂ ಈ ರೀತಿ ಯೋಚಿಸಿರಲಿಲ್ಲ. ಮರ ಕೊನೆಗೆ ಹೇಳಿತು, ಸಾಯುವುದು ಸುಲಭ, ಆದರೆ ಕಷ್ಟಗಳನ್ನು ಎದುರಿಸಿ ಬದುಕುವುದು ನಿಜವಾದ ಧೈರ್ಯ. ಪ್ರಕೃತಿಯನ್ನು ನೋಡು, ಪ್ರತಿದಿನ ಸೂರ್ಯ ಅಸ್ತಮಿಸುತ್ತದೆ, ಆದರೆ ಮರುದಿನ ಮತ್ತೆ ಉದಯಿಸುತ್ತಾನೆ. ಜೀವನವೂ ಹಾಗೆಯೇ. ಆ ಮಾತುಗಳು ರಾಮುವಿನ ಹೃದಯಕ್ಕೆ ತಟ್ಟಿದವು. ಅವನು ತನ್ನ ಕೈಯಲ್ಲಿದ್ದ ಹಗ್ಗವನ್ನು ನೋಡಿದ. ಕೆಲವು ಕ್ಷಣ ಯೋಚಿಸಿದ. ನಂತರ ಅವನು ನೆಲಕ್ಕೆ ಎಸೆದು ಬಿಟ್ಟ. ನಾನು ತಪ್ಪು ಮಾಡುತ್ತಿದ್ದೆ ಎಂದು ಅವನು ಹೇಳಿದ. ಮರದ ಎಲೆಗಳು ಗಾಳಿಯಲ್ಲಿ ಮೃದುವಾಗಿ ಅಲುಗಾಡಿದವು. ರಾಮು ಹೊಸ ಭರವಸೆಯೊಂದಿಗೆ ಮನೆ ಕಡೆಗೆ ನಡೆಯಲು ಶುರು ಮಾಡಿದ. ಅವನಿಗೆ ಈಗ ಒಂದು ವಿಷಯವೂ ಅರ್ಥವಾಗಿತ್ತು. ಜೀವನ ಎಷ್ಟೇ ಕಷ್ಟವಾದರೂ ಪ್ರಕೃತಿಯಂತೆ ಸಹನೆ ಮತ್ತು ಧೈರ್ಯದಿಂದ ಎದುರಿಸಿದರೆ ಒಂದು ದಿನ ಅದೇ ಜೀವನ ಸುಂದರವಾಗಿರುತ್ತದೆ ಎಂಬುದೇ ಈ ಕಥೆಯ ನೀತಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.